ನಾನು ಮುಂದಿನ ವರ್ಷ ಯಾವ ಕಾರಣಕ್ಕೂ ಕೂಡ ಗ್ರೇಸ್ ಮಾರ್ಕ್ಸನ್ನು ಕೊಡಬಾರ್ದು ಅಂತ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಮುಂದಿನ ವರ್ಷ ಯಾವ ಕಾರಣ. ಸೊ ಅದರಿಂದ ವಾಸ್ತವವಾಗಿ ವಸ್ತುಸ್ಥಿತಿ ಹೇಗಿದೆ ಆ ಥರ ಪರೀಕ್ಷೆಯಲ್ಲಿ ಯಾರು ನಿಜವಾಗಿ ಪಾಸ್ ಆಗ್ತಾರೆ ಒಂದು ಪಾಸ್ ಮಾಡ್ತಕ್ಕಂಥವ್ರನ್ನ ಪಾಸ್ ಮಾಡಬೇಕು ಅವರ ಮೆರಿಟ್ ಮೇಲೆ. ಎರಡನೇದು ಕೋಚಿಂಗ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಅದು ಟೀಚರ್ಸು, BEO, DDPI ಅವರೆಲ್ಲರಿಗೂ ಕೂಡ ನಾನು ಒಂದು ಮೀಟಿಂಗ್ ಮಾಡಿದೆ ಬೆಂಗಳೂರಿನಲ್ಲಿ. ಮೀಟಿಂಗ್ ಮಾಡಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದನ್ನೇ ಹೇಳಿದ್ದೀನಿ ನಾನು. ಇವರಿಗೆ ಸೆಕ್ರೆಟ್ರಿಗೆ ಮಾತಾಡಿದೆ, ಈಗ ಇಲ್ಲಿದ್ದೆ ಮಾತಾಡಿದೆ. ಯಾಕಂತಂದರೆ ಇವ್ರಿಗೆ ಸುಮಾರು 200ಕ್ಕಿಂತ ಎಷ್ಟು ಕೋಟಿ 218 ಕೋಟಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಬಳ್ಳಾರಿಯವರು ಅಷ್ಟು ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೇಟ್ ಲೆವೆಲ್ನಲ್ಲಿ ಕೂತ್ಕೊಂಡು ಅದನ್ನು ಮಾಡಿ ಕೆಲಸ ಮಾಡಬೇಕು. ಯಾವುದು ಈಗ ಅವ್ರು ಏನು ಮಾಡಿದ್ದಾರೆ, 28%. ನಾನು ಅದೇ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ 28%. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. 28% ವಿಜಯನಗರಕ್ಕೆ. ಇವೆರಡು ಡಿವೈಡ್ ಆದಮೇಲೆ 72% ಬಳ್ಳಾರಿಗೆ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದರ ಪ್ರಕಾರನೂ ಕೂಡ 218 ಕೋಟಿ ಬರಬೇಕು ಅಂತ ಇಲ್ಲಿನ DC ಹೇಳ್ತಾ ಇದ್ದಾರೆ. ಅವರು ಅಷ್ಟೊಂದು ಕೊಡಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಳ್ಳಾರಿ ನಾನು ಅವರು ಮಾತಾಡೋದೇ ಈಗ ನಾನು ಸಂಬಂಧಪಟ್ಟಂಥ ಸೆಕ್ರೆಟ್ರಿಗೆ ಅದು ನಾನು ಕೂತ್ಕೊಂಡು ಇತ್ಯರ್ಥ ಮಾಡ್ತೀನಿ. MLA ಇರುವಾಗ ಬರ್ದವ್ರು ಸರ್ ಲೆಟರ್ ಕೊಡಬಾರ್ದು, 28% ಏನು ಕೊಡ್ತಾ ಇದ್ದೀರಾ? ಈಗ ಅವರೇ ಹೇಳಿದ್ದಾರೆ ನಾನು ತುಕಾರಾಮ್ ಜೊತೆಲೂ ಮಾತಾಡ್ತೀನಿ. ತುಕಾರಾಮ್ ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಆ ಕಾಂಟೆಕ್ಸ್ಟ್ ನೋಡ್ಕೊಂಡು ಮಾತಾಡ್ತೀನಿ. ಹೊಸ ಜಾಗದಲ್ಲಿ ಕೊಡಬಾರ್ದು. ರಾಮನ ಮನೆಯಲ್ಲಿ ಈಗಾಗಲೇ 5,000 ಹೆಚ್ಚು ಹೆಕ್ಟೇರ್ ಪ್ರದೇಶ ಇದೆ. ಅಲ್ಲಿ ಈ ಹಿಂದೆ C ಕ್ಯಾಟಗರಿ ಇದನ್ನ ಈಗ ಹೊಸದಾಗಿ ಮಂತ್ರಿಯಾಗಿರ್ತಕ್ಕಂಥ ಕೈಗಾರಿಕಾ ಮಂತ್ರಿ, ಭಾರೀ ಕೈಗಾರಿಕಾ ಮಂತ್ರಿ ಮತ್ತು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಅದನ್ನು ನಾನು ಜಿಲ್ಲಾಧಿಕಾರಿಗೆ, ಬಳ್ಳಾರಿ ಜಿಲ್ಲಾಧಿಕಾರಿಗೆ ಒಂದು ರಿಪೋರ್ಟ್ ಕೊಡಪ್ಪ ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ ಇನ್ನೂ ನನ್ನ ಕೈ ಸೇರಿಲ್ಲ. ಅದು ಬಂದ ಮೇಲೆ ನೋಡಿ ನನ್ನ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು, ಸರ್ಕಾರದ ಅಭಿಪ್ರಾಯ ಏನು. ಅಯ್ಯಪ್ಪ ನನಗೆ ಗೊತ್ತಿಲ್ವಲ್ಲ. DC ವರದಿ ಕೇಳಿದ್ದೀನಿ. DC ವರದಿ ಕೊಟ್ಟ ಮೇಲೆ ನನ್ನ ಸ್ಟ್ಯಾಂಡ್ ಏನು, ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ತೀನಿ. ಬೇಡಿಕೆ ಕೊಟ್ಟಿದ್ದೀನಿ ಸರ್ ನಾನು. ಮೆಡಿಕಲ್ ಕಾಲೇಜ್ ಬೇಡಿಕೆ ಕೊಟ್ಟಿದ್ದೀನಿ. ಇಲ್ಲ ಹೇಳಿದ್ದಾರೆ, ಆ ಬೇಡಿಕೆನೂ ಹೇಳಿದ್ದಾರೆ. ಮೆಡಿಕಲ್ ಕಾಲೇಜ್ ಕೊಡಬೇಕು, 250 ಬೆಡ್ 400 ಬೆಡ್ ಮಾಡಬೇಕು, DC ಆಫೀಸ್ ಆಗಬೇಕು, ಮತ್ತು 250 ಬೆಡ್ಡಿಂದ 500 ಬೆಡ್ ಆಗಬೇಕು, ಆಸ್ಪತ್ರೆ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ನೋಡಪ್ಪ, ನವಿಲಿ ಜಲಾಶಯ ಇದೆಯಲ್ಲ, ಅದು ಆಂಧ್ರ ತೆಲಂಗಾಣ ಕರ್ನಾಟಕ ನಮಗೆ ಅವರಿಗೆ ಶೇರಿಂಗ್ ಇದೆ. 65% ನಮಗೆ ಶೇರಿಂಗ್, 35% ಅವರಿಗೆ.
ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ. ಆ ಮಾತುಕತೆ ಆದಮೇಲೆ DPR ಮಾಡಿ ಸರ್, ಈಗ ಬಳ್ಳಾರಿ ತೆರವಾಗಿರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟ್ರಿ ಯಾರನ್ನು ಮತ್ತೆ ಸಚಿವರು ಮಾಡಬೇಕು? ಈಗ ಬಳ್ಳಾರಿ ನಾಗೇಂದ್ರ ಅವರ ರಾಜೀನಾಮೆ ನಂತರ ಉಸ್ತುವಾರಿ ಸದ್ಯಕ್ಕೆ ಜಮೀರ್ ಮಾಡ್ತೀನಿ. ಜಮೀರ್ ಇನ್ಚಾರ್ಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.